ಇಸ್ರೇಲ್ ಸೇನೆಯಲ್ಲಿ ಸೈನಿಕರ ಕೊರತೆ ಕಂಡು ಬಂದಿದೆ. ಅತ್ತ ಇರಾನ್ 12 ವರ್ಷದ ಮಕ್ಕಳನ್ನೂ ಬಿಡದೆ ಸೇನೆಗೆ ಸೇರಿಸಿಕೊಳ್ತಾ ಇದೆ. ಈ ಮಧ್ಯೆ ಡೊನಾಲ್ಡ್ ಟ್ರಂಪ್ ದಾಳಿಯ ಡೆಡ್ಲೈನ್ 10 ದಿನಗಳ ಕಾಲ ವಿಸ್ತರಣೆಯಾಗ್ಬಿಟ್ಟಿದೆ. ಅತ್ತ ಮಿತ್ರ ರಾಷ್ಟ್ರ ಪಾಕಿಸ್ತಾನ ಇರಾನ್ಗೆ ನಂಬಿಕೆ ದ್ರೋಹ ಎಸಗಿರುವಂತಹ ಆರೋಪ ಕೇಳಿಬಂದಿದೆ. ಮಧ್ಯಪ್ರಾಚ್ಯದ ರಣರಂಗ 29ನೇ ದಿನಕ್ಕೆ ಕಾಲಿಟ್ಟಿದೆ. ಇರಾನ್ನ ಆಪರೇಷನ್ ಟ್ರೂ ಪ್ರಾಮಿಸ್ 4 ವಿರುದ್ಧ ಅಮೆರಿಕ, ಇಸ್ರೇಲ್ ಮಿತ್ರ ಪಡೆಗಳು ಆಪರೇಷನ್ ಎಪಿಕ್ ಫ್ಯೂರಿ ನಡೆಸುತ್ತಿವೆ. ಏಟು ಎದುರೇಟು ದಾಳಿ ಪ್ರತಿದಾಳಿಗೆ ಎರಡೂ ಕಡೆಯೂ ಸಾಕಷ್ಟು ಹಾನಿ ಸಂಭವಿಸಿದೆ. ಜಾಗತಿಕ ತೈಲ ಪೂರೈಕೆ ಹಾಗೂ ಆರ್ಥಿಕತೆಯ ಮೇಲೆ ದೊಡ್ಡ ಪರಿಣಾಮ ಬೀರಿದ್ದು ಕದನ ವಿರಾಮದ ಪ್ರಯತ್ನಗಳು ಕೈಗೂಡುತ್ತಿಲ್ಲ. ಷರತ್ತಿನ ಸಮರ ಮತ್ತಷ್ಟು ಉಲ್ಬಣಿಸಿದೆ. ಇಸ್ರೇಲ್ ಡಿಫೆನ್ಸ್ ಫೋರ್ಸ್ನಲ್ಲಿ ಸೈನಿಕರ ಕೊರತೆ. ಇರಾನ್ನಲ್ಲಿ 12 ವರ್ಷದ ಮಕ್ಕಳು ಸೇವೆಗೆ ಸೇರ್ಪಡೆ. ಇರಾನ್ ಇಸ್ರೇಲ್ ನಡುವೆ ಫೆಬ್ರವರಿ 28ರಿಂದ ಇಲ್ಲಿಯವರೆಗೆ ಯುದ್ಧ ಮುಂದುವರೆದಿದ್ದು ಅಸ್ತ್ರಶಸ್ತ್ರಗಳು ಖಾಲಿಯಾಗ್ತಿವೆ. ಇಸ್ರೇಲ್ ಡಿಫೆನ್ಸ್ ಫೋರ್ಸ್ನಲ್ಲಿ ಸೈನಿಕರ ತೀವ್ರ ಕೊರತೆ ಕಂಡುಬಂದಿದೆ. ಸೈನಿಕರ ಕೊರತೆಯಿಂದ ಇಸ್ರೇಲ್ ಸೇನೆ ಮಂಡಿಯೂರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಖುದ್ದು ಡಿಫೆನ್ಸ್ ಫೋರ್ಸ್ ಮುಖ್ಯಸ್ಥರೇ ಇಸ್ರೇಲ್ ಸರ್ಕಾರಕ್ಕೆ ಮಾಹಿತಿ ರವಾನಿಸಿದ್ದಾರೆ. ಇಸ್ರೇಲ್ ದೇಶದ ಜನಸಂಖ್ಯೆ 97 ಲಕ್ಷದಿಂದ 1 ಕೋಟಿ ಮಾತ್ರ ಇದ್ದು ಇಸ್ರೇಲ್ ಬತ್ತಳಿಕೆಯಲ್ಲಿ ಸೈನಿಕರ ಕೊರತೆ ಉದ್ಭವಿಸಿದೆ. ಅತ್ತ ಗಾಯಗೊಂಡು ಬುಸುಗುಡುತ್ತಿರುವ ಇರಾನ್ 10 ಲಕ್ಷ ಸೈನಿಕರನ್ನ ಜಮಾವಣೆ ಮಾಡಿದೆ. ಮಾತೃಭೂಮಿಯ ರಕ್ಷಣೆಗಾಗಿ 12 ವರ್ಷದ ಮಕ್ಕಳನ್ನು ಬಿಡದೆ ಸೇನೆಗೆ ಸೇರಿಸಿಕೊಳ್ಳಲಾಗ್ತಿದೆ. ಬಲಿಷ್ಠ ಅಮೆರಿಕ ಚಾಣಾಕ್ಷ ಇಸ್ರೇಲ್ ಸೇನೆಯನ್ನ ಸೋಲಿಸಲೇಬೇಕು ಅಂತ ರಣತಂತ್ರ ಹೆಣೆದಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ನೀಡಿದ್ದ ಗಡುವು ವಿಸ್ತರಣೆ. ಇರಾನ್ ಮುಂದೆ ಮಂಡಿಯೂರಿದ್ದ ಅಮೆರಿಕ ಅಧ್ಯಕ್ಷ. ಇರಾನ್ ತೈಲ ಪ್ಲಾಂಟ್ಗಳು, ಎನರ್ಜಿ ಮೂಲಸೌಕರ್ಯದ ಮೇಲೆ 5 ದಿನಗಳ ಕಾಲ ದಾಳಿ ಮುಂದೂಡಿದ್ದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ 10 ದಿನಗಳ ಮುಂದೂಡಿಕೆ ಮಾಡಿದ್ದಾರೆ. ದಾಳಿ 10 ದಿನಗಳ ಕಾಲ ಮುಂದೂಡಿಕೆ ಅಂತ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಏಪ್ರಿಲ್ 6ರವರೆಗೆ ಮುಂದೂಡಿಕೆ ಮಾಡಿದ್ದು ಇರಾನ್ ಕೋರಿಕೆ ಮೇರೆಗೆ ಮುಂದೂಡಿಕೆ ಅಂತ ಟ್ರಂಪ್ ಹೇಳಿದ್ದಾರೆ. ಆದರೆ ಇರಾನ್ ಇದೆಲ್ಲ ಸುಳ್ಳು ಅಂತ ಹೇಳಿದೆ. ಡೊನಾಲ್ಡ್ ಟ್ರಂಪ್ ಗಡುವು ವಿಸ್ತರಣೆ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಮಧ್ಯಪ್ರಾಚ್ಯದ ರಣಭೂಮಿಯಲ್ಲಿ ಅಚ್ಚರಿಯ ದೃಶ್ಯ. ಥ್ಯಾಂಕ್ ಯು ಇಂಡಿಯಾ ಬರಹ, ನಿಗೂಢ ಸಂದೇಶ. ಗಲ್ಫ್ ನೆಲದಲ್ಲಿ ಯುದ್ಧ ಮತ್ತಷ್ಟು ತೀವ್ರಗೊಂಡಿರುವ ನಡುವೆಯೇ ಅಚ್ಚರಿ ನಡೆದಿದೆ. ಇಸ್ರೇಲ್ ಅಮೆರಿಕ ಮೇಲೆ ಇರಾನ್ ಉಡಾಯಿಸಿದ ಕ್ಷಿಪಣಿಗಳ ಮೇಲೆ ಥ್ಯಾಂಕ್ ಯು ಪೀಪಲ್ ಆಫ್ ಇಂಡಿಯಾ ಅಂತ ಬರೆದು ಉಡಾವಣೆ ಮಾಡಿದೆ. ಈ ಬರಹ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಿದೆ. ಭಾರತದಲ್ಲಿ ಕೆಲವರು ಇರಾನ್ ಬೆಂಬಲಿಸಿ ಹಣ ಸಂಗ್ರಹಿಸಿ ಕಳುಹಿಸಿದ್ರು. ಹೀಗಾಗಿ ಭಾರತದ ಜನರಿಗೆ ಇರಾನ್ ಸೇನೆ ಧನ್ಯವಾದ ಹೇಳಿದೆ ಎನ್ನಲಾಗಿದೆ. ಇದೇ ರೀತಿಯ ಸಂದೇಶಗಳನ್ನು ಜರ್ಮನಿ, ಸ್ಪೇನ್, ಪಾಕಿಸ್ತಾನದ ಜನರನ್ನು ಉದ್ದೇಶಿಸಿ ಬರೆಯಲಾಗಿದೆ ಎನ್ನಲಾಗ್ತಾ ಇದೆ. ಇರಾನ್ಗೆ ನಂಬಿಕೆ ದ್ರೋಹ ಮಾಡಿದ ಪಾಕಿಸ್ತಾನ. ಅಮೆರಿಕಕ್ಕೆ 10 ತೈಲ ಟ್ಯಾಂಕರ್ ಕಳುಹಿಸಿದ ಪಾಕ್. ಈ ಮಧ್ಯೆ ಮಧ್ಯಪ್ರಾಚ್ಯದ ಯುದ್ಧ ನಿಲ್ಲಿಸಿ ಕ್ರೆಡಿಟ್ ತೆಗೆದುಕೊಳ್ಳಲು ಹೊರಟಿದ್ದ ಇರಾನ್ ಮಿತ್ರ ಪಾಕಿಸ್ತಾನ ಮಿತ್ರ ದ್ರೋಹ ಮಾಡಿದೆ. ಇರಾನ್ನಿಂದ ಖರೀದಿಸಿದ 10 ಆಯಿಲ್ ಟ್ಯಾಂಕರ್ಗಳನ್ನು ಅಮೆರಿಕಕ್ಕೆ ಕಳುಹಿಸುವ ಮೂಲಕ ಇರಾನ್ಗೆ ಯಾಮಾರಿಸಿದೆ. ಪಾಕಿಸ್ತಾನದ ಧ್ವಜ ಇದ್ದ 10 ಆಯಿಲ್ ಟ್ಯಾಂಕರ್ ಹಡಗುಗಳು ಹಾರ್ಮುಜ್ ಜಲಸಂಧಿ ದಾಟಿ ಪಾಕ್ಗೆ ಹೊರಟಿದ್ರು. ಮಿತ್ರ ರಾಷ್ಟ್ರ ಪಾಕಿಸ್ತಾನಕ್ಕೆ ಅಂತ ಹಾರ್ಮುಜ್ ದಾಟಲು ಇರಾನ್ ಅನುಮತಿ ನೀಡಿತ್ತು. ಆದರೆ ಸದ್ದಿಲ್ಲದೆ 10 ತೈಲ ಟ್ಯಾಂಕರ್ಗಳನ್ನು ಪಾಕಿಸ್ತಾನ ಅಮೆರಿಕಕ್ಕೆ ಕಳುಹಿಸಿದೆ. ಅತ್ತ ಇರಾನ್ 10 ತೈಲ ಟ್ಯಾಂಕರ್ ಗಿಫ್ಟ್ ನೀಡಿದೆ ಎಂದರು ಟ್ರಂಪ್. ಮಾತುಕತೆ ಯಶಸ್ಸಿಗಾಗಿ ಗಿಫ್ಟ್ ನೀಡಿದೆ ಅಂತ ಭಾವಿಸಿದ್ದಾರೆ. ಸದ್ಯ ನಂಬಿಕೆ ದ್ರೋಹ ಮಾಡಿದ ಪಾಕ್ ವರ್ತನೆಯಿಂದ ಇರಾನ್ ಆಡಳಿತ ಅಸಮಾಧಾನಗೊಂಡಿದೆ. ಇರಾನ್ ವಿಶ್ವಾಸ ಕಳೆದುಕೊಳ್ಳುವ ರೀತಿಯಲ್ಲಿ ಪಾಕ್ ವರ್ತನೆ ಮಾಡಿದೆ. ಒಟ್ಟಾರೆ ಯುದ್ಧದಿಂದಾಗಿ ಎರಡೂ ಕಡೆಯಲ್ಲೂ ಸಾಕಷ್ಟು ನುಕ್ಸಾನು ಆಗ್ತಿದೆ. ಒಂದ್ ಕಡೆ ವೀಕೆಂಡ್ನಲ್ಲಿ ಯುದ್ಧ ನಿಲ್ಲಿಸುವುದಾಗಿ ಟ್ರಂಪ್ ಹೇಳಿದ್ದು ಇಸ್ರೇಲ್ಗೆ ತಳಮಳ ಶುರುವಾಗಿದೆ. ಕದನ ವಿರಾಮ ಘೋಷಣೆಯಾಗುತ್ತಾ ಕಾದು ನೋಡಬೇಕಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.